2024ರ ಕೇಂದ್ರ ಲೋಕ ಸೇವಾ ಆಯೋಗದ ಫಲಿತಾಂಶ ಹೊರಬಿದ್ದಿದ್ದು ಶಿವಮೊಗ್ಗದ ಮೇಘನಾ ಅವರಿಗೆ 288ನೇ ರ್ಯಾಂಕ್ ಲಭಿಸಿದೆ. ಇದೇ ಕಾರಣಕ್ಕೆ ಶಿವಮೊಗ್ಗ ಜಿಲ್ಲಾ ಜೆಡಿಎಸ್ ಘಟಕದ ವತಿಯಿಂದ ಮೇಘನಾ ಅವರಿಗೆ ಸನ್ಮಾನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಗರದ ಮಾಜಿ ಶಾಸಕರು, ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷರು ಆದ ಕೆವಿ ಪ್ರಸನ್ನ ಕುಮಾರ್ ಸೇರಿದಂತೆ ಅನೇಕರು ಭಾಗಿಯಾಗಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಪರಮಾತ್ಮ ಕರುಣಿಸಲಿ, ನಮ್ಮ ಎಲ್ಲ ಸ್ನೇಹಿತರುಗಳು ಅವಳಿಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ IAS ಜೊತೆನಲ್ಲಿ ಎಲ್ಲಾ ಕೋರ್ಸ್ಗಳನ್ನು ಇದೇ ತರ ಟಾಪರ್ ಆಗಿ ಮಾಡಿ ಬೇಗ ಸರ್ ಇವರು ರಘುರಾಮ್ ಅಂತ ಅಂದ್ಬಿಟ್ಟು ವಾದಿರಾಜ್ ಮಾತಾಡಿದ್ರಲ್ಲ ಸಂತೋಷ ನೋಡಿ ನನಗೆ ಸಂತೋಷ ಆಗ್ತಿದೆ. ಯಾರೋ ಒಬ್ರು ಹಿರಿಯವರು ಬರ್ತಾರೆ, ಅವ್ರು ನನಗೆ ಆಶೀರ್ವಾದ ಮಾಡ್ತಾರೆ. ನಮ್ಮ ತಾತನೇ ನೋಡ್ದಂಗೆ ಆಗುತ್ತೆ ನನಗೆ. ಪ್ರಸನ್ನ ಕುಮಾರ್ ಸರ್ ನನ್ಗೆ ಇನ್ನೂ ನೆನಪಿದೆ, ನನಗೆ ಕ್ರೈಸ್ಟ್ ಕಾಲೇಜ್ ಇಂಟರ್ವ್ಯೂ ಇತ್ತು ಅಡ್ಮಿಷನ್ಗೆ. ಅವಾಗ ನನಗೆ ಇದೆಲ್ಲ ರಾಜಕಾರಣಿಗಳ ಬಗ್ಗೆ ಎಲ್ಲ ಕೇಳ್ತಾ ಇದ್ರು, ಏನಿದೆ ಪೊಲಿಟಿಕಲ್ ಸಿನಾರಿಯೋ ಹೇಗಿದೆ ಅಂತ. ಅವಾಗ ಪ್ರಸನ್ನ ಕುಮಾರ್ ಸರ್ ಹೆಸರನ್ನ ತಗೊಂಡಿದ್ದೆ ನಾನು. ಇವತ್ತು ಅವರೇ ನಮ್ಮ ಮನೆಗೆ ಬರೋಂಗಾಗಿದೆ. ತುಂಬಾ ತುಂಬಾ ಥ್ಯಾಂಕ್ ಯು ಸರ್. ಎಲ್ಲರೂ ಕೂಡ ತುಂಬಾ ನನಗೆ ಪ್ರೋತ್ಸಾಹ ಮಾಡ್ತಿದ್ದೀರಾ. ನಾನಿನ್ನೂ ಏನೂ ಅಚೀವ್ಮೆಂಟ್ ಆಗಿಲ್ಲ, ಒಂದು ಎಕ್ಸಾಮ್ ಅಷ್ಟೇ ಕ್ಲಿಯರ್ ಮಾಡಿರೋದು. ಇನ್ಮುಂದೆ ನಾನು ಏನು ಆಗ್ಬೇಕಾಗಿದೆ ಅನ್ನೋದಕ್ಕೆ ನೀವು ಒಂದು ದಾರಿದೀಪವಾಗಿ ನಿಂತಿದ್ದೀರಾ. ನನಗೆ ಪ್ರೋತ್ಸಾಹ ಹೀಗೆ ನಿಮ್ದು ಕಂಟಿನ್ಯೂ ಆಗ್ಲಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೇನೆ. ನಾವೆಲ್ಲ ಹಳ್ಳಿಲಿ ಓದ್ದವರು, ರೈತರ ಮಕ್ಕಳು. ಹಳ್ಳಿ ಒಳಗೆ ಸರ್ಕಾರಿ ಶಾಲೆ ಒಳಗೆ ಕನ್ನಡ ಮೀಡಿಯಮಲ್ಲಿ ಓದಿದ್ದಾರೆ. ನಂದು ಹೈಯೆಸ್ಟ್ ಕ್ವಾಲಿಫಿಕೇಶನ್ SSLC. ಅಲ್ಲಿಂದ ಮತ್ತೆ ಯಾವ ಡಿಪ್ಲೊಮಾ ಮಾಡ್ಕೊಂಡಿದ್ದೆ ಅಷ್ಟೇ. ಆಮೇಲೆ ಲೇಟ್ ಎಂಟ್ರಿ ಅಂತಲೂ ಹೇಳ್ತೀನಿ. 65ನೇ ವಯಸ್ಸಿನಲ್ಲಿ ನಾನು ಕರೆಸ್ಪಾಂಡೆನ್ಸಿ MA ತಗೊಂಡು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಬೇಕು. ಆಮೇಲೆ ನನಗೆ 75ನೇ ವಯಸ್ಸಿನಲ್ಲಿ ನಾನು ಒಂದು ಥೀಸಿಸ್ ಬರೆದೆ. ಈಗ 3 ವರ್ಷದ ಹಿಂದೆ ಹಂಪೆ ಯೂನಿವರ್ಸಿಟಿ ನನಗೆ ಡಾಕ್ಟರೇಟ್ ಕೊಟ್ಟು. ಈಗ ನಮಗೆ ಅನಿಸುತ್ತೆ ಇವಳು ಹಾಗೆ ನಾವು ಬರಿಬೇಕಾಗಿತ್ತು, ನಮ್ಮ ವಯಸ್ಸಲ್ಲಿ ಆಗಲಿಲ್ಲ. ಇವತ್ತು 5ನೇ ರ್ಯಾಂಕನ್ನು UPSCಯಲ್ಲಿ ಪಡೆದುಕೊಂಡು ಒಂದು ದೊಡ್ಡದಾದ ಒಂದು ಸಾಧನೆ, ತಂದೆ ತಾಯಿಗಳ ಆಶೀರ್ವಾದ, ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ